ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿಂದ ಹೇಗೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಟೀ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಬಟ್ಲಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ನಂತರ ಆ ಗೋಧಿ ಹಿಟ್ಟು ನಂತರ ನಾನಿಲ್ಲಿ ಅಜ್ವಾನ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ ಕೈಯಲ್ಲಿ. ಚೆನ್ನಾಗಿ ಇದನ್ನ ಈ ಥರ ಮಾಡ್ಕೊಂಡ್ಮೇಲೆ ಇದು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಂದರೆ ಇದು ತಿಂದ್ರೂ ನಮಗೆ ಏನು ಹೊಟ್ಟೆ ಏನು ಕೆಡಲ್ಲ. ಯಾಕೆಂದರೆ ಇದು ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ನೀರನ್ನ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಇದು ಗೋಧಿ ಹಿಟ್ಟು ಬರುತ್ತಲ್ಲ ಆ ಥರ ನಾನು ಕಲಿಸ್ಕೊತೀನಿ. ಇದು ಗೋಧಿ ಹಿಟ್ಟು ಥರ ಕಲಿಸ್ಕೊಂಡ್ಮೇಲೆ ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈ ಥರ ನಾವು ಕಲಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ನೀವು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೋದು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾವು ಎಷ್ಟು ಚೆನ್ನಾಗಿ ನಾವು ಇದನ್ನ ಚೆನ್ನಾಗಿ ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ಇದು ಬರುತ್ತೆ. ಅಂದರೆ ಇದು ಏನು ಉಬ್ಬೋದು ಬೇಡ, ಏನು ಬೇಡ. ನಂತರ ನಾನು ಇದನ್ನ ಒಂದು 10 ನಿಮಿಷ ಎತ್ತಿಡ್ತೀನಿ. ನಾನಿಲ್ಲಿ ಒಂದು ಸೈಡಲ್ಲಿ ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಈ ಥರ ನೋಡಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಮ್ಯಾಶ್ ಮಾಡಿದ ನಂತರ ನಾನು ಇವಾಗ ಇದು ತುಂಬ ಬಿಸಿ ಇತ್ತು. ನಾನು ಬಿಸಿ ಇರ್ಬೇಕಾದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ, ಯಾಕೆಂದರೆ ಬಿಸಿ ಇದ್ದಾಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಗ ಸ್ಮ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲೂ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೇನೋ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಿ, ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿಬಿಡಿ. ನಾನಿವಾಗ ಇದನ್ನ ಕಲಸಿ ಇಟ್ಕೊಂಡಿದ್ದೀನಿ. ಕಲಸಿ ಎತ್ತಿಟ್ಟಿದ್ನಲ್ಲ ಇವಾಗ ಗೋಧಿ ಹಿಟ್ಟನ್ನ, ಅದನ್ನು ಕೂಡ ನಾನು ಇವಾಗ ನೋಡಿ ಚೆನ್ನಾಗಿ ಸಾಫ್ಟಾಗೈತೆ. ಇದನ್ನು ನಾವು ಇವಾಗ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿ ನಾವು ಉಂಡೆ ಮಾಡಿಟ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ನಂತರ ನಾನು ಚಪಾತಿ ಉಂಡೆ ನಾವು ಮಾಡ್ತೀವಲ್ಲ ಆ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊತೀನಿ. ಎಲ್ಲದನ್ನು ಈ ಸೈಜಲ್ಲಿ ಮಾಡಿಟ್ಕೊತೀನಿ ನಾನು. ಎಲ್ಲದನ್ನೂ ಈ ಥರ ಮಾಡಿಟ್ಕೊಂಡಾಯಿತು. ನೋಡಿ, ಆರೇರ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಇಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆನೇ ಹಸಿಟ್ಟು ಹಾಕಿ ಮತ್ತು ಗೋಧಿ ಹಿಟ್ಟನ್ನು ತಗೊಂಡು ಹಸಿಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ರೌಂಡ್ ಶೇಪಲ್ಲಿ ಒತ್ಕೊಳ್ಳೋಣ. ನೋಡಿ, ನಾನು ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ನಾನು ಒತ್ಕೊಂಡಿದ್ದೀನಿ ಇದನ್ನ. ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಎಲ್ಲನೂ ನಾನು ಮಾಡಿಟ್ಕೊತೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊತೀನಿ. ಈ ಥರ ಎಲ್ಲನೂ ಈ ಥರ ಮಾಡಿಟ್ಕೊತೀನಿ. ನೋಡಿ, ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನಂತರ ಇವಾಗ ನಾನು ಒಂದೇ ಒಂದು ಚಪಾತಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಒತ್ತಿಟ್ಕೊಂಡಿದ್ದನ್ನು ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಸ್ಟಫಿಂಗ್ ಮಾಡಿಟ್ಟಿದ್ವಲ್ಲ ಅದನ್ನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫುಲ್ಲು ರೌಂಡಾಗಿ ಬರೋ ಥರ ನಾವು ಈ ಥರ ಸೈಡಲ್ಲಿ ಹಿಂಗೆ ಮಾಡ್ಕೊಬೇಕು. ಫುಲ್ಲು ರೌಂಡಾಗಿ ನಾವು ಯಾವ ಥರ ಚಪಾತಿ ಯಾವ ಶೇಪಲ್ಲಿ ಐತೋ ಆ ಶೇಪ್ ಫುಲ್ಲೂ ನಾವು ಈ ಥರ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಆಲೂಗೆಡ್ಡೆನ ಫುಲ್ಲು ಸುತ್ತಲೂ ಈ ಥರ ಹಾಕಿದ ನಂತರ ನಾನಿಲ್ಲಿ ಇನ್ನೊಂದು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾವು ಇದು ಮಾಡಿಟ್ಕೊಂಡಿದ್ವಲ್ಲ ಒತ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸೈಡಲ್ಲೆಲ್ಲ ನಾವು ಫ್ರೆಶ್ ಮಾಡ್ಕೊಬೇಕು. ಫ್ರೆಶ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಚಪಾತಿ ಒತ್ತೋ ಮಣೆಯಿಂದ
ಲಟ್ಟಣೆಯಿಂದ ನಾನು ಈ ಥರ ಫುಲ್ಲು ಈ ಥರ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ ನಂತರ ನಾನು ಒಂದು ಚಾಕುವಿನಿಂದ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಒಂದೊಂದೇ ನೋಡಿ ಕಟ್ ಮಾಡಿದ ನಂತರ ನೀವು ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ತೆಳುವಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಕಟ್ ಮಾಡಾಗಿದೆ. ಇವಾಗ ಒಂದೊಂದು ಒಳ್ಳೆ ಶೇಪಲ್ಲಿ ತರ್ತೀನಿ. ಇದನ್ನ ಈ ಥರ ಶೇಪಲ್ಲಿ ಮಾಡಿಟ್ಕೊಬೇಕು. ನಿಮ್ಗೆ ಈ ಥರ ಮಾಡೋಕ್ಕಾಗಲ್ಲ ಅಂತಂದರೂ, ಇದು ರಿಸ್ಕ್ ಆಗುತ್ತೆ ಅಂದ್ರೂ ಕೂಡ ನಾನು ಇನ್ನೊಂದು ಥರ ತೋರಿಸಿದ್ದೀನಿ. ಅದನ್ನು ನೋಡಿ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಈ ಥರ ಮಾಡಿಟ್ಕೊಬೇಕು. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ತುಂಬ ಆಸೆಪಟ್ಟು ತಿಂತಾರೆ. ಮತ್ತು ಈ ಬೇಸಿಗೆ ಟೈಮಲ್ಲಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದಾಗ ಈ ಥರ ಮಾಡ್ಕೊಳ್ಬೋದು. ನೋಡಿ ಮತ್ತೆ ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಶೇಪಲ್ಲಿ ಮಾಡಿಟ್ಕೊಬೇಕು. ಎಲ್ಲನೂ ಕೂಡ ನಾನು ಮಾಡಿಟ್ಕೊತೀನಿ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ನಾವು ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊಬೋದು. ಒಂದು ಬಾಕ್ಸ್ಗಾಗಿ ಇಟ್ಕೊಬೋದು. ನಾನು ನಂತರ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಅದು ಮಾಡಬೇಕಾದ್ರೇ ಶೇಪ್ ತೆಗಿಬೇಕಾದ್ರೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದು ಬಾಣಲಿಲಿ. ನಂತರ ಎಣ್ಣೆ ಕಾದ ನಂತರ ಇದನ್ನೆಲ್ಲನೂ ಒಂದೊಂದೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲರಲ್ಲಿ ಬೇಯಿಸ್ಕೊಬೇಕು. ಈ ಕಲರಲ್ಲಿ ಬಂದಮೇಲೆ ನಾವು ಇದನ್ನ ಎತ್ಕೊಳ್ಳೋಣ. ಈ ಥರ ಕಲರ್ ಬಂದಮೇಲೆ ಕ್ರಿಸ್ಪಿಯಾಗಿ ಬರಬೇಕು. ಇದರಲ್ಲಿ ಏನೂ ಇಲ್ಲ ನಾವು ಹಾಕಿರೋದು. ನೋಡಿ 5 ನಿಮಿಷದ ಏನಿಲ್ಲ, ರಿಸ್ಕ್ ಅನಿಸಲ್ಲ. ಈ ಶೇಪ್ ತೆಗಿಬೇಕಾದ್ರೆ ಮಾತ್ರ ನಿಮ್ಗೆ ರಿಸ್ಕ್ ಅನಿಸುತ್ತೆ ಅಷ್ಟೇ. ಎಲ್ಲನೂ ತೆಗೆದಿಟ್ಕೊಂಡು ನಾನು ಮತ್ತೆ ಮಿಕ್ಕಿದ್ದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳೆಲ್ಲ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಮಕ್ಕಳೆಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಎಲ್ಲನೂ ಈ ಥರ ಮಾಡಿಕೊಂಡು ಗೋಲ್ಡನ್ ಫ್ಲೇವರ್ವರೆಗೂ ಚೆನ್ನಾಗಿ ಇದು ಎಣ್ಣೆಲಿ ಈ ಥರ ಬೇಯ್ತಾ ಇದ್ದರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲವನ್ನೂ ಮಾಡ್ಕೊಂಡಾಯಿತು. ಆಗಲೇ ನಾನು ಅದು ಮಾಡಿಟ್ಕೊಂಡು ಒಂದು ಪೇಪರ್ಗೆ ಹಾಕಿಟ್ಕೊಂಡಿದ್ದೆ. ಎಣ್ಣೆ ಎಲ್ಲ ಅದರಲ್ಲಿ ಹೀರ್ಕೊಂಡಿತ್ತು. ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ನೋಡಿ. ನಿಮ್ಗೆ ಹಂಗೂ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇನ್ನೊಂದು ಕೂಡ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮ್ಗೆ ಈಸಿ ಆಗಲಿ ಅಂತ ಕೂಡ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇದು ಇಷ್ಟ ಆದರೆ ಈ ಥರ ಮಾಡ್ಕೊಬೋದು, ಇಷ್ಟಿದಾದರೆ ಈ ಥರ ಮಾಡ್ಕೊಬೋದು. ಮಾಮೂಲಿ ಅದೇ ಥರನೇ ಮಾಡ್ತಾಯಿದ್ದೀನಿ. ನಂತರ ಒಂದು ಚಪಾತಿ ಹಿಟ್ಟಿಗೆ ನಾನು ಇಲ್ಲ ಆಲೂಗೆಡ್ಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಎಲ್ಲನೂ ಸುತ್ತ ಹಾಕ್ಕೊಂಡು ನಂತರ ಇದು ರೋಲ್ ಮಾಡಿದ್ದೀನಿ. ಚಪಾತಿ ಹಿಟ್ಟನ್ನ ರೋಲ್ ಮಾಡಿಬಿಟ್ಟು ನಾನು ಚಾಕುವಿಂದನೇ ಕಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಕಟ್ ಮಾಡಿಕೊಂಡು ಇಟ್ಕೊತೀನಿ. ಮತ್ತು ಇನ್ನೊಂದು ಚಪಾತಿನೂ ನಾನು ಹಂಗೆ ಮಾಡಿಟ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನಂತರ ಇವಾಗ ಎಣ್ಣೆ ಕಾಯ್ತಿತ್ತಲ್ಲ, ಫಸ್ಟ್ ಹಾಕ್ಕೊಂಡಿದ್ವಲ್ಲ ಅದೇ ಎಣ್ಣೆಲಿ ನಾನು ಇವಾಗ ಇದು ಚಪಾತಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದ್ದಾದ ತಕ್ಷಣ ಇದು ಈ ಥರ ಇದೆ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಸಾಫ್ಟಾಗೂ ಇರುತ್ತೆ. ಇದು ಈ ಥರ ಮಾಡಿದ್ರೆ, ನೀವು ಆ ಥರ ಮಾಡಿದ್ರೆ ಒಂದು ಬೋಲಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ಬಿಟ್ಟು ನೀವು ಇಟ್ಕೊಬೋದು. ಈವ್ನಿಂಗ್ ಸ್ನ್ಯಾಕ್ಸು ಬೇಕು ಅಂದಾಗ ತೊಗೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಸೈಡ್ ಡಿಶ್ಗೆ ಆಗೋ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.